ಮಗ ಆಮೇಲೆ ಎತ್ಕೊಂಬ ಒಂದು ಲೋಟ ಟೀ ಮಾಡ್ಕೊಬ. ಸರಿ ಕಣವ. ಅವ್ವ ತಗೋ. ಮಗ ವಾವ್ ಇದಕ್ಕವ ಶುಗರ್ ಹಾಕ್ಬಿಟ್ಟಿದ್ಯಾ? ಅಯ್ಯೋ ಲೆಸ್ ಅಲ್ವವ, ಮರ್ತಾಯ್ತು. ಮಾಡ್ಕೊಬತ್ತೀನಿ ಇರು. ತಗೋವ, ಎಲ್ರಿಗೂ ಮಾಡ್ತೀರಂಗೆ ಸಕ್ಕರೆ ಹಾಕ್ಬಿಟ್ಟಿದಿ, ಇವಾಗ ಲೆಸ್ ಮಾಡ್ಕೊಬಂದು ಕುಡಿ. ಏನು ಮಾಡಿ ಮಗ, ಎಲ್ಲರೂ ಕುಡ್ದಾಗ ನನಗೂ ಕುಡಿಯೋಕೆ ಆಸೆ. ಈ ಇನ್ಸುಲಿನ್ನು ಮಾತ್ರೆ ಇವೆಲ್ಲ ತಗೊಂಡು ಕಡಿಮೆನೇ ಆಗಲಿಲ್ಲ. ಏನು ಮಾಡೋಣ? ಈ ಶುಗರ್ ಕಮ್ಮಿ ಆಗದಿರೋದಕ್ಕೆ ಸಕ್ಕರೆ ಕಾಫಿ ಕುಡ್ದಮ್ಮೋ ಇಲ್ವೋ. ಅದಕ್ಕೆ ಯಾಕವ ಬೇಜಾರು ಮಾಡ್ಕೊಂಡ್ಯೆ, ಎಲ್ಲ ಸರಾಯ್ತದೆ. ನೀರು ತಗೊಂಬತ್ತೀನಿ ಕುತ್ಕೊಳ್ಳಿ. ಅವ ಇನ್ನು ಶುಗರ್ ಅದೇ ಅನ್ನೋದ ಬಿಟ್ಬಿಡು. ಇದು ಆಯುರ್ಬ್ರಹ್ಮ ಅವರ SF ಡಯಾಕೇರ್ ಪೌಡ್ರು. ಇದನ್ನು ಕುಡಿಯೋದ್ರಿಂದ ಆರಾಮಾಗಿ ನಿನಗೆ ಶುಗರ್ ಕಮ್ಮಿ ಆಯ್ತದೆ. ಅದು ಅಲ್ಲದೆ ಇದು 100% ಆಯುರ್ವೇದಿಕ್ ಪೌಡರ್. ಮಗ ಈ ಹೆಸರೇ ಕೇಳಿದಿ ಕಣಪ್ಪ, ಒಳ್ಳೆ ರಿಸಲ್ಟ್ ಇದ್ದದಂತೆ. ಮೈಸೂರಲ್ಲಿ ಸಿಗ್ತದೆ ಅಂತಂದ್ರು, ಇಲ್ಲೆಲ್ಲ ಸಿಕ್ಕುದಿಲ್ಲ ಅಂದ್ರು. ಅದಕ್ಕೆ ಸುಮ್ಮನೆ ಆಗೋದಿ ಕಣಪ್ಪ. ಅಯ್ಯೋ ದಡ್ಡಿ, ಇವಾಗ ಇದು ನಮ್ಮ ಮಂಡ್ಯದಲ್ಲೇ ಆಫೀಸು ಓಪನ್ ಮಾಡವ್ರೆ. ಎಲ್ಲಪ್ಪ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಪಕ್ಕದ ರೋಡಲ್ಲಿಯೇ ಈ ಆಫೀಸ ಓಪನ್ ಮಾಡವ್ರೆ. ಇದು ಹೆಂಗೆ ವರ್ಕ್ ಆಯ್ತದೆ ಅಂತಂತ ಇಲ್ಲೇ ಒಬ್ರು ತಗೊಳಕ್ಕೆ ಬಂದಿದ್ದವ್ರನ್ನ ಕೇಳೋಣ ಬನ್ನಿ. ನನ್ನ ಹೆಸರು ರಾಜು ಅಂತ ಅಂದ್ಬಿಟ್ಟು, ಇಲ್ಲೇ ಪಕ್ಕದ ಹಳ್ಳಿಯವರು, ಕೊಮ್ಮೇರಹಳ್ಳಿ ಅಂತ. ನಾವು ಮಂಡ್ಯದಲ್ಲೇ ವಾಸ ಇದ್ದೀನಿ. ನನಗೆ ಶುಗರ್ ಜಾಸ್ತಿ ಇತ್ತು. ನನಗೆ ಸುಮಾರು 20-22 ವರ್ಷದಿಂದ ಶುಗರು ಇತ್ತು. ಅದರ ಪ್ರಾಬ್ಲಮ್ ನಾನು ಅನುಭವಿಸ್ತಾ ಇದ್ದೆ. ಕೊನೆಗೆ ಯಾವುದೋ ಆ್ಯಡ್ ನೋಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ನನಗೆ ಈ ರೀತಿ ತಗೊಂಡ್ರೆ ನಿಮಗೆ ವಾಸಿ ಆಗ್ಬೋದು ಸರ್, ತಗೊಂಡು ನೋಡಿ ಅಂತ ಹೇಳಿದ್ರು. ಆಮೇಲೆ ನಾನು ಆಯಿತು ನೋಡೋಣ ಅಂತ ಅಂದೆ. ಇಲ್ಲ, ನಾವು ನಿಮಗೆ ಔಷಧಿ ಇಲ್ಲೇ ಕೊಡಿಸ್ತೀವಿ, ಶುಗರ್ ಕಡಿಮೆ ಆದರೆ ತಗೊಳ್ಳಿ, ಇಲ್ದಾರೆ ಬೇಡ ಅಂತ ಹೇಳಿದ್ರು. ಅದರಂತೆ ನಾನು ತಗೊಂಡೆ. ಅದು ಫಸ್ಟ್ ಚೆಕ್ ಮಾಡಿದ್ರು. ಆವಾಗ ಸುಮಾರು 160 ಇತ್ತು. ಆಮೇಲೆ ನಾನು ಪೌಡ್ರು ಮತ್ತು ಲಿಕ್ವಿಡ್ ಎರಡನ್ನೂ ಕೊಟ್ಟರು. ಅದನ್ನು ತಗೊಂಡು ಅದು 1 ಅವರ್ ಬಿಟ್ಟು ಚೆಕ್ ಮಾಡಿದಾಗ 114 ಬಂದಿದೆ. ನಿಜವಾಗ್ಲೂ 114ಕ್ಕೆ ಬಂದಿರೋ ನನಗೆ ಆಶ್ಚರ್ಯ ಆಗಿದೆ. ಶುಗರ್ ಕಡಿಮೆ ಆಗ್ತದೆ. ಇದ್ರ ಮೇಲೆ ನನಗೆ, ಈ ಪ್ರಾಡಕ್ಟ್ ಮೇಲೆ ನನಗೆ ನಂಬಿಕೆ ಇದೆ. ದಯವಿಟ್ಟು ನನ್ನ ಜೊತೆಗೆ ಇನ್ನೂ ಯಾರು ಇದು ನನ್ನ ಥರ ಪ್ರಾಬ್ಲಮ್ ಇರೋರು ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಜೀವನದಲ್ಲಿ ಎಲ್ಲಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಮೆಡಿಸಿನ್ಗಳ, ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರಲಿಲ್ಲ ಅಂತ ಬೇಜಾರಾಗಿದ್ದೀರಾ? ಎಲ್ಲಾನು ಟ್ರೈ ಮಾಡಿದ್ದೀರಾ? ಇದನ್ನೊಂದ್ಸರಿ ಟ್ರೈ ಮಾಡಿ. ರಿಸಲ್ಟ್ ನಾನಲ್ಲ, ನೀವೇ ಹೇಳ್ತೀರಾ. ಎಲ್ಲರಿಗೂ ಒಳ್ಳೇದಾಗಲಿ.